ತಿಂಗಳಿಗೊಮ್ಮೆ ಉಪವಾಸ ಮಾಡೋದು ತುಂಬಾನೇ ಒಳ್ಳೇದು. ಅಂಡ್ ಇವತ್ತು ಏಕಾದಶಿಗಿಂತ ಒಳ್ಳೆ ದಿನ ಸಿಗೋದಿಲ್ಲ ಅಲ್ವಾ. ಇವತ್ತು ವಾಟರ್ ಫಾಸ್ಟಿಂಗ್ ಅನ್ನ ಮಾಡಿ, ದಟ್ ವಿಲ್ ಗಿವ್ ಯು ಅ ವೆರಿ ಗುಡ್ ಬೂಸ್ಟ್. ನಿಮ್ಮ ಬಾಡಿಯನ್ನ ಕ್ಲೆನ್ಸ್ ಮಾಡೋದಷ್ಟೇ ಅಲ್ಲ, ನಿಮ್ಮ ಮೈಂಡ್ ಅನ್ನು ಕೂಡ ಇದು ಕ್ಲೆನ್ಸ್ ಮಾಡುತ್ತೆ. ಅಂಡ್ ಫಾಸ್ಟಿಂಗ್ ಮಾಡ್ಬೇಕಾದ್ರೆ ಏನೆಲ್ಲ ಫಾಲೋ ಮಾಡಬೇಕು ಅಂತ ಕೇಳೋದಾದ್ರೆ 30 to 40 ಮಿನಿಟ್ಸ್ ನೀರನ್ನ ಸಿಪ್ ಮಾಡ್ತಾ ಇರಿ, ಅಥವಾ ನಿಂಬೆ ಜ್ಯೂಸ್ ಅನ್ನ ಸಾಲ್ಟ್ ಜೊತೆ ಸಿಪ್ ಮಾಡ್ತಾ ಇರಿ. ಅಂಡ್ ಇವತ್ತೇ ಫಸ್ಟ್ ಟೈಮ್ ಫಾಸ್ಟಿಂಗ್ ಟ್ರೈ ಮಾಡ್ತಾ ಇದ್ದೀನಿ ಅಂತ ಹೇಳೋರು ಇದರ ಜೊತೆ 2 ರಿಂದ 3 ಎಳನೀರನ್ನು ತಂದು ಥ್ರೂ ಔಟ್ ದ ಡೇ ಕುಡಿತಾ ಇರಿ. ಅದ್ರ ಜೊತೆ ಮಧ್ಯಾಹ್ನ ಒಂದು 3 ರಿಂದ 4 ಗಂಟೆ ಟೈಮಲ್ಲಿ ಒಂದು ಕ್ವಿಕ್ ನ್ಯಾಪ್ ಅನ್ನ ತಗೊಳ್ಳಿ. ಇದು ನಿಮ್ಮ ಎನರ್ಜಿಯನ್ನ ಬೂಸ್ಟ್ ಅಪ್ ಮಾಡುತ್ತೆ. ಅಂಡ್ ಏನೇ ಆದ್ರೂ ಎಷ್ಟೇ ಆದ್ರೂ ಫಸ್ಟ್ ಟೈಮ್ ಫಾಸ್ಟಿಂಗ್ ಮಾಡ್ತಾ ಇದ್ದೀನಿ, ನನ್ನ ಕೈಲಿ ಹಸಿವನ್ನ ತಡ್ಕೊಳಕ್ ಆಗ್ತಿಲ್ಲ, ಬ್ರೇಕ್ ಮಾಡ್ತೀನಿ ಅನ್ನೋರು ಒಂದು ವಾಟರ್ ಮೆಲನ್ ಅನ್ನ ತಿಂದು ನಿಮ್ಮ ಫಾಸ್ಟಿಂಗ್ ಅನ್ನ ಬ್ರೇಕ್ ಮಾಡಿ. ಯಾರೆಲ್ಲ ಫಾಸ್ಟಿಂಗ್ ಬ್ರೇಕ್ ಮಾಡ್ತೀರಾ, ಯಾವ ಟೈಮಿಗೆ ಬ್ರೇಕ್ ಮಾಡ್ತೀರಾ, ಈಟ್ ವಾಟರ್ ಮೆಲನ್ ಅಂಡ್ ಬ್ರೇಕ್ ದ ಫಾಸ್ಟ್, ಆಯ್ತಾ. ಅಂಡ್ ಫಾಸ್ಟಿಂಗ್ ಮಾಡುವ ಟೈಮಲ್ಲಿ ಅನುಲೋಮ್ ವಿಲೋಮ್ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡಿ. ಇದು ಕೂಡ ನಿಮ್ಮ ಎನರ್ಜಿಯನ್ನು ಹೈಲೈಟ್ ಮಾಡುತ್ತೆ ಅಂಡ್ ಹಂಗರನ್ನು ಸ್ವಲ್ಪ ಕಮ್ಮಿ ಮಾಡಿಸುತ್ತೆ. ಅಂಡ್ ಅಟ್ ದ ಸೇಮ್ ಟೈಮ್ ಫಾಸ್ಟಿಂಗ್ ಬ್ರೇಕ್ ಮಾಡಿದ್ಮೇಲೆ ಏನು ತಿನ್ನಬೇಕು ಅಂತ ಕೇಳ್ತಾ ಇದ್ದೀರಾ. ಎಸ್, ಫಾಸ್ಟಿಂಗ್ ಬ್ರೇಕ್ ಮಾಡಿದ ತಕ್ಷಣ ತುಂಬಾನೇ ಹೊಟ್ಟೆ ಹಸಿವು ಆಗುತ್ತೆ. ದಿಸ್ ಇಸ್ ದ ಚಾಲೆಂಜ್ ವೇರ್ ಯು ನೀಡ್ ಟು ಫೇಸ್ ಇಟ್. ಆ ಹಂಗರ್ನ ಕಂಟ್ರೋಲ್ ಮಾಡಿಕೊಂಡು ಲೈಟಾಗಿ ಕಿಚಡಿಯನ್ನು ಮಾಡಿ ನಿಮ್ಮ ಫಾಸ್ಟಿಂಗ್ ಅನ್ನು ಬ್ರೇಕ್ ಮಾಡಿ. ಎಸ್, ಹ್ಯಾಪಿ ಫಾಸ್ಟಿಂಗ್.